ದೇವರಾಜ ಅರಸು KPCC ಅಧ್ಯಕ್ಷರಾಗಿದ್ದಾರೆ. ಜಾಫರ್ ಶರೀಫ್ ಅವರಿಗೆ ಟಿಕೆಟ್ ಕೊಡ್ತಾರೆ. ನಾಗರತ್ನಂನವರು ಇದ್ರು ಆಗ, ಅದಕ್ಕೆಲ್ಲ ಬದಿದದು ಹೇಳ್ತಾ ಇದ್ದಿದ್ದು. ನಾಗರತ್ನಂನವರು ಏನಪ್ಪ ಅರಸು, ನೀನು ಜಟ್ಗಾ ಸಾಬ್ರಿಗೆ ಬೇರೆ ಯಾರ್ಯಾರಿಗೆಲ್ಲ ಟಿಕೆಟ್ ಕೊಟ್ಬಿಡ್ತೀಯಲ್ಲ, ಜಟ್ಕಾ ಗಾಡಿ ಓಡಿಸೋರಿಗೆಲ್ಲ ಟಿಕೆಟ್ ಕೊಡ್ತೀಯ. ಜಟ್ಕಾ ಗಾಡಿ ಓಡಿಸೋರಿಗೆಲ್ಲ ಟಿಕೆಟ್ ಕೊಡ್ತೀವಿ. ಇವರು ಎಲ್ಲ ಕೇಳಿದ್ರು, ಎಲ್ಲ ಮಾತಾಡೋದೆಲ್ಲ ಕೇಳಿದ್ಮೇಲೆ ನಮ್ಮ ಇನ್ಮೇಲೆ ಜಟ್ಗಾ ಸಾಬ್ರಿಗೆ, ಕ್ಷೌರ ಮಾಡೋರಿಗೆ, ಇಂಥವ್ರಿಗೆ ಟಿಕೆಟ್ ಕೊಡೋದು, ಲಿಫ್ಟಿಗೆ ಹಾಕೊಂಡಿರೋರಿಗೆಲ್ಲ ಟಿಕೆಟ್. ಪತ್ರಿಕೆಲೆಲ್ಲ ಬಂದಿತ್ತು. ಹಾಗ ಸುಮ್ಮನೆ ಹೇಳ್ತಾ ಇದ್ದೀನಿ ಅಷ್ಟೇ. ಇವತ್ತೇನಾದ್ರೂ ಮಲಾವುಡ ಪದ್ಧತಿಯನ್ನು ರದ್ದು ಮಾಡಿದ್ದು, ಉಳುವವನಿಗೆ ಭೂಮಿ ಕೊಟ್ಟದ್ದು, ಲ್ಯಾಂಡ್ ರಿಫಾರ್ಮ್ಸ್ ಆಕ್ಟ್ ತಿದ್ದುಪಡಿ ಮಾಡಿ, ಇಂದಿರಾ ಗಾಂಧಿಯವರು ಕೂಡ ಅದಕ್ಕೆ ಬೆಂಬಲಿಸಿದ್ರು. 20 ವರ್ಷಗಳ ಕಾರ್ಯಕ್ರಮ, ಆಮೇಲೆ 20 ವರ್ಷದ ಕಾರ್ಯಕ್ರಮ, ಸಾಲ ಮನ್ನಾ ಅಂತ ಅನೇಕ ಪ್ರಗತಿಪರ ಕಾನೂನುಗಳನ್ನು ಮಾಡಿ ದೇವರಾಜ ಅರಸು ಒಂದು ರೀತಿ ಪ್ರಗತಿಪರ. ಅರಸು ಮನೆತನದಲ್ಲಿ ಹುಟ್ಟಿದ್ರು ಕೂಡ ಹಿಂದುಳಿದವರು, ದಲಿತರು, ಅಲ್ಪಸಂಖ್ಯಾತರು, ಬಡವರು ಇವ್ರ ಪರವಾಗಿ ಕೆಲಸ ಮಾಡ್ತಾರೆ. ಹಾಗೆಯೇ ಕಾಂಗ್ರೆಸ್ ಯಾವಾಗಲೂ ಕೂಡ ಸಮಾಜದಲ್ಲಿ ಬದಲಾವಣೆಯನ್ನು ಬಯಸಿರ್ತಕ್ಕಂಥ ಪಕ್ಷ. ಅಸಮಾನತೆ ಹೋಗ್ಬೇಕು. ಈಗಲೂ ನಾವು ಕಾಂಗ್ರೆಸ್ನವರು ಅಸಮಾನತೆಯ ವಿರುದ್ಧ ಹೋರಾಟವನ್ನು ಮಾಡ್ತಾ ಇದ್ದೀವಿ. ಅದಕ್ಕೆ ಬಿಜೆಪಿಯವರು ಸಹಿಸಕ್ಕಾಗಲ್ಲ. ಅಸಮಾನತೆ ವಿರುದ್ಧ ಕಾಂಗ್ರೆಸ್ನವರು ಹೋರಾಟ ಮಾಡ್ತಾರೆ ಅಂತೇಳಿ ಆಗಲ್ಲ. ನನ್ನ ಮೇಲೆ ಕೋಪ ಅಂತಂದ್ರೆ ನಾನು ಅಸಮಾನತೆ ವಿರುದ್ಧ ಕಾರ್ಯಕ್ರಮಗಳನ್ನು ಮಾಡ್ತೀನಲ್ಲ, ಅದಕ್ಕೆ ಕೋಪ. ಈಗ ನಾವು ಗ್ಯಾರಂಟಿಗಳನ್ನು ಎಲ್ಲ ಜಾರಿ ಮಾಡಿಬಿಟ್ಟಿದ್ದೀವಲ್ಲ, ಸಹಿಸ್ಕೊಳ್ಳೋಕ್ಕಾಗಲ್ಲ. ಒಟ್ಟುರಿಯಿಂದ ಮಾಡಬಾರ್ದದೆಲ್ಲ ಮಾಡ್ತಾ ಇದ್ದಾರೆ. ಸೊ ನಾನು ಅವ್ರನ್ನೆಲ್ಲ ನಮ್ಮ ಮೇಲೆ ಏನು ಸುಳ್ಳು ಆರೋಪಗಳು ಮಾಡ್ತಾರೆ ಅವೆಲ್ಲ ಈಗ ಪ್ರಸ್ತಾಪ ಮಾಡೋಕ್ಕೆ ಹೋಗಲ್ಲ. ಸಮಯ ಇಲ್ಲ, ನಾನು ವಿಧಾನಸೌಧಕ್ಕೆ ಹೋಗಿ